ಕಾಡಲ್ಲಿ ನಮ್ಮ ಮಲೆ ದಾಟ ಹಾವಿನ ಪೊರೆ ನೋಡಿ ಗಾಯಿಸಿತು. ಹಲೋ, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಮದುವೆಗೆ ತುಂಬ ಇಷ್ಟಪಡ್ತಾನೆ ಇದನ್ನು. ಸೊ ಹಂಗಾಗಿ ಇವತ್ತು ಮಾಡಮ್ಮ ಅಂತ ಹೇಳ್ತಿದ್ದೆ ಅಂತಂದ್ಬಿಟ್ಟು ಸೊ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಪನ್ನೀರ್ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ತೀನಿ. ಆಲ್ಮೋಸ್ಟ್ ನಾನು ತುಪ್ಪನೇ ಯೂಸ್ ಮಾಡ್ತೀನಿ. ಲಾಸ್ಟಿಗೆ ಮಾತ್ರ ಒಂದು ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಈ ಪನ್ನೀರ್ ಬಟರ್ ಮಸಾಲ ಆಲ್ಮೋಸ್ಟ್ ಈ ಥರ ಗ್ರೇವಿಗಳಿಗೆಲ್ಲ ಮೇಯ್ನಾಗಿ ಬೇಸ್ ಬಂದುಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊನೇ ಹಾಕೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಮತ್ತು ಟೊಮೆಟೊ, ಅದ್ರ ಜೊತೆಗೆ ನಾನು ಪಲಾವ್ ಎಲೆ ಬರುತ್ತಲ್ಲ, ಚಕ್ಕೆ ಎಲೆ ಅಥವಾ ಬೇ ಲೀಫ್ ಏನು ಹೇಳ್ತೀವಿ ಅದು, ಸ್ವಲ್ಪ ಗೋಡಂಬಿ, ಒಂದು ಸಣ್ಣ ತುಂಡಷ್ಟು ಚಕ್ಕೆ, ಒಂದು 2-3 ಲವಂಗ, ಏಲಕ್ಕಿ, ಸೋಂಪು ಕಾಳು ಇಷ್ಟನ್ನು ಹಾಕ್ತೀನಿ. ಸೊ ಇದಿಷ್ಟು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಬೇಕಿದ್ರೆ ಹಾಕ್ಕೊಬೋದು. ಬಟ್ ಇದಕ್ಕೆ ತುಂಬ ಗರಂ ಮಸಾಲ ಏನಕ್ಕಿಂತ ಸ್ವಲ್ಪ ಮೈಲ್ಡಾಗಿದ್ದರೆ ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು ಅದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾನು ಮತ್ತು ಉಪ್ಪು ಮತ್ತು ಖಾರದ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ. ಸೊ ಇದು ಮೇಯ್ನ್ ಬೇಸು. ಸುಮಾರಷ್ಟು ಗ್ರೇವಿಗಳು ಮಾಡಲಿಕ್ಕೆ ಇದೇ ಮೇಯ್ನ್ ಬೇಸಾಗಿ ಯೂಸ್ ಮಾಡೋದು. ಅದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಇರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಈರುಳ್ಳಿ ಪೇಸ್ಟ್ ಮಾಡಿದಷ್ಟು. ಆಮೇಲೆ ಮಸಾಲೆ ರುಬ್ಬಿದ್ದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟಿಗೆ ಬೇಕಾದ್ರೆ ಉಪ್ಪೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಆಯಿತು. ಇದಕ್ಕೆ ಈ ಥರ ಕುದಿಸುವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಪಟ ಅಂತ ಸಿಡಿಯುತ್ತೆ. ಸೊ ಆದಷ್ಟು ಲೋ ಫ್ಲೇಮ್ನಲ್ಲಿ ಕುದಿಸ್ಬಿಟ್ಟು ಆವಾಗ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಬೇಗನೆ ತಳ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಗೋಡಂಬಿ ಬೇರೆ ಹಾಕಿದ್ನೆಲ್ಲ ತಿಕ್ನೆಸ್ ಮತ್ತು ಟೇಸ್ಟಿಗೆ. ಆ್ಯಂಡ್ ಗೋಡಂಬಿ ಹಾಕೋದ್ರಿಂದ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಬರುತ್ತೆ, ಹಂಗಾಗಿ ಹಾಕ್ತೀನಿ ನಾನು. ಸೊ ಇದು ಚೆನ್ನಾಗಿ ಕುದ್ದ ಮೇಲೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂತಹ ಪನ್ನೀರು, ಆಮೇಲೆ ಕಸೂರಿ ಮೇಥಿ ಮೇಲಿಂದ ಹಾಕೋದು. ಫೈನಲ್ಲಾಗಿ ಒಂದು ದೊಡ್ಡ ಪೀಸ್ ಬಟರ್ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು 1 ಮಿನಿಟ್ ಲೋ ಫ್ಲೇಮ್ನಲ್ಲಿ ಬಿಟ್ಟರೆ ಸೊ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ತುಂಬ ದಿವಸ ಆದಮೇಲೆ ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿಬಿಟ್ಟು ತುಂಬ ಅಂದರೆ ಕಂಟಿನ್ಯೂಸ್ ಸ್ಕೂಲ್ ಇರೋದ್ರಿಂದ ಲಾಸ್ಟ್ ವೀಕು ಒಂದೊಂದು ಸಂಡೇಸ್ ಮಾತ್ರ ಸಿಗ್ತಾಯಿತ್ತು ರಜೆ. ಹಾಗಾಗಿ ಮನೆ ಕೂಡ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಲಿಕ್ಕಿತ್ತು. ಸ್ವಲ್ಪ ನನಗೆ ಜಿಡ್ಜಿಡ್ ಅಂತ ಅನ್ನಿಸ್ತಿತ್ತು ಶೆಲ್ಫ್ಸ್ ಎಲ್ಲ. ಈವನ್ ರೆಗ್ಯುಲರಾಗಿ ನಾನು ಹಂಗೆ ವೈಪ್ ಮಾಡ್ಕೋತಾ ಇರ್ತೀನಿ. ಬಟ್ ಮೇಲ್ಗಡೆ ಒಂದೆರಡು ಕಿಚನಲ್ಲಿರೋಂತಹ ಮೇಲ್ಗಡೆ ಎಲ್ಲ ಕಾರ್ನರ್ಸು ಡೈಲಿ ವೈಪ್ ಮಾಡೋಕ್ಕಾಗಲ್ಲ. ಅಡುಗೆ ಮಾಡಿದ್ದೇನೆ ಆದರೂ ಸ್ವಲ್ಪ ಜಿಡ್ ಬೀಳತ್ತಲ್ಲ, ಅದೆಲ್ಲ ಸ್ವಲ್ಪ ಹಿಂಗೆ ಮುಟ್ಟಿದರೆ ಫೀಲ್ ಆಗ್ತಿತ್ತು. ಸೊ ಹಾಗಾಗಿಬಿಟ್ಟು ಇವತ್ತು ಅದೆಲ್ಲ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಸ್ಟಿಲ್ ಏನು ಮಾಡಿದೆ ಅಂದರೆ ಏನೋ ಮಾಡೋಕ್ಕೆ ಹೋಗ್ತೀನಿ, ಅಲ್ಲೇನೋ ನೆನಪಾಗುತ್ತೆ. ಸೊ ಕ್ಲೀನ್ ಮಾಡೇ ಬಿಡೋಣ ಅಂತ ಫುಲ್ಲು ಕಂಪ್ಲೀಟ್ ಪಾತ್ರೆ ಎಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡಿ, ಆಮೇಲೆ ನಮ್ಮ ಯುಟಿಲಿಟಿ ಏರಿಯಾದಲ್ಲೂ ಕೂಡ ಫುಲ್ ಟೈಲ್ಸ್ ಇದೆ ಅಲ್ಲಿ ಯುಟಿಲಿಟಿಲಿ ಕೂಡ. ಅದು ಟೈಲ್ಸ್ ಏನಾಗುತ್ತೆ ಅಂದರೆ ಪಾತ್ರೆ ತೊಳೆಯುವಾಗೆಲ್ಲ ಈಗ ನಾನಾದರೆ ಪಾತ್ರೆ ತೊಳೆಯುವಾಗ ನಾನು ತೊಳ್ಕೊಳ್ಳುವಾಗ ಆದಷ್ಟು ಅವಾಯ್ಡ್ ಮಾಡ್ತೀನಿ, ಏನೋ ಗಲೀಜಾಗದೇ ಇರೋ ಥರ. ಬಟ್ ನನಗೆ ಮೇಡ್ ಬರ್ತಾರಲ್ಲ, ಅವರು ಪಾಪ ಕ್ಲೀನಾಗಿ ನೆಲ ಎಲ್ಲ ವಾಶ್ ಮಾಡಿ ಹೋಗ್ತಾರೆ. ಅದು ಟೈಲ್ಸ್ ಎಲ್ಲ ಒಂಥರ ಜಿಡ್ಡು ನೀರು ಸಿಡ್ದಿರೋ ಥರ ಆಗಿರುತ್ತೆ. ಸೊ ಅವರು ವಾಶ್ ಮಾಡಿ ಹೋಗಿರ್ತಾರೆ. ಬಟ್ ಅದಕ್ಕೆ ಇವಾಗ ಅಲ್ಲಿ ಇವತ್ತು ನಾಳೆ ಅವ್ರು ರಜೆ ಇದ್ದಾರೆ. ಸೊ ಬಂದಿರಲಿಲ್ಲ. ಹಾಗಾಗಿಬಿಟ್ಟು ನಾನೇನು ಮಾಡಿದೆ ಅಂದರೆ ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಫುಲ್ಲು ಅದಕ್ಕೆಲ್ಲ ಸೋಪಿನ ನೀರು ಹಾಕಿ ಉಜ್ಜಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದು ಆಮೇಲೆ ವಾಶ್ರೂಮ್ಸಿಂದೆಲ್ಲ ಕೂಡ ಟೈಲ್ಸ್ ಎಲ್ಲ ಉಜ್ಜಿ ತೊಳೆದು ಸ್ನಾನ ಮಾಡುವಾಗ ನೀರಿನ ಕಲೆಗಳಾಗಿರುತ್ತಲ್ಲ, ಸೊ ಅದು ಇದು ಕ್ಲೀನಿಂಗ್ ಅಂದ್ಕೊಂಡು ಕ್ಲೀನಿಂಗಿಗೆ ಸುಮಾರಷ್ಟು ಟೈಮ್ ಹೋಗುತ್ತೆ. ಆ ಕ್ಲೀನಿಂಗ್ ಎಲ್ಲ ಮಾಡಿದ್ಮೇಲೆ ಒಂಥರ ಏನೂ ಮಾಡೋಕ್ಕೆ ನಂಗೆ ಎನರ್ಜಿ ಇರೋಲ್ಲ. ಸೊ ಸ್ನಾನ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ಮುಂದಿನ ಕೆಲಸ ಮಾಡಬೇಕು. ಹಾಗೆ ಇವಾಗ ನಾನು ಇಲ್ಲಿ ರವೆ ಉಂಡೆ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನರು ತುಂಬ ದಿವಸದಿಂದ ರವೆ ಉಂಡೆ ಬೇಕಂತ ಕೇಳ್ತಾನೆ ಇದ್ದೀನಿ. ಸ್ಕೂಲಿಗೆ ಸ್ನ್ಯಾಕ್ಸ್ ಏನು ಹಾಕಲಿ ಅಂದರೆ ನೀ ರವೆ ಉಂಡೆ ಮಾಡಿ ಹಾಕು, ಇಲ್ಲಾಂದ್ರೆ ಏನೂ ಹಾಕ್ಬೇಡ ಸ್ನ್ಯಾಕ್ಸ್ಗೆ ಅಂತಿದ್ದ. ಸೊ ಹಾಗಾಗಿ ಒಂದು ಸ್ವಲ್ಪ ರವೆ ಉಂಡೆ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಮಾಡ್ಕೋತಾ ಇದ್ದೀನಿ. ನನಗೆ ಇದಾದಮೇಲಿನ ವಿಡಿಯೋ ನಾನು ರೆಕಾರ್ಡ್ ಮಾಡಿಲ್ಲ, ಇದು ಬೇರೆ ಏನು ಹೇಳ್ದೆ ಅಂತಂದ್ಬಿಟ್ಟು ನಿಜವಾಗ್ಲೂ ನಗು ಬಂದುಬಿಡ್ತು. ರವೆ ಉಂಡೆ ಮಾಡಿಬಿಟ್ಟು ತೊಗೊಂಡೋಗಿ ಕೊಟ್ಟರೆ, ಇದ್ಯಾಕಮ್ಮ ಇದು ಮಾಡಿದ್ಯಾ, ನನಗೆ ಬ್ರೌನ್ ಇರುತ್ತಲ್ಲ ಅದು ಮಾಡು ಅಂತ. ಅಂದರೆ ಅವ್ನು ಕೇಳಿರೋದು ಶೇಂಗಾ ಉಂಡೆ ಅಂತ ಅವ್ನಿಗೆ ಹೇಳೋಕ್ಕೆ ಗೊತ್ತಾಗಿಲ್ಲ. ಸೊ
ರವೆ ಉಂಡೆ ಅಂತ ಹೇಳಿದ್ದೀನಿ. ಸೊ ಮಾಡಿದೆ, ಜಾಸ್ತಿ ಕೂಡ ಮಾಡಿರಲಿಲ್ಲ, ಒಂದು 12 ಏನೋ ಮಾಡಿದೆ, ಖಾಲಿ ಆಯಿತು ಇದು. ಬಟ್ ಅದಾದಮೇಲೆ ಅವನಿಗೆ ಶೇಂಗಾ ಉಂಡೆ ಕೂಡ ಮಾಡಿಕೊಟ್ಟೆ, ಖುಷಿಯಿಂದ ತಿಂದ. ಶೇಂಗಾ ಉಂಡೆ 2 ಸರಿ ಮಾಡಿದೆ ಅನಿಸುತ್ತೆ ಇದು ಮಾಡಿದ್ಮೇಲೆ. ಅದು ನೋಡಿದರೆ ನಂಗೆ ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅನಿಸುತ್ತೆ, ಏನು ಮಾಡಲಿ ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಕೂತ್ಕೊಂಡು ತಿನ್ನೋನು. ಸೊ ತುಂಬ ಇಷ್ಟಪಟ್ಟು ತಿಂದ. ಆ್ಯಂಡ್ ರವೆ ಉಂಡೆ ಕೂಡ ತುಂಬ ಈಸಿಲಿ ಮಾಡೋದು. ಆ ರೆಸಿಪಿ ಯಾರಿಗಾದ್ರೂ ಬೇಕೆಂದರೆ ಕಮೆಂಟ್ ಮಾಡಿ. ಇದನ್ನು ನಾನು ಶಿವಮೊಗ್ಗ ರೆಸಿಪೀಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಯಾಕಂದರೆ ಇದು ನಾನು ಸ್ವಲ್ಪ ಈಸಿ ವೇ ಫೈಂಡ್ ಮಾಡ್ಕೊಂಡಿದ್ದೀನಿ ಮಾಡೋದು. ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ ತಿಂಡಿಗಳೆಲ್ಲ, ಬಟ್ ನಾನು ಆದಷ್ಟು ಅದರಲ್ಲಿ ಸುಲಭ ಯಾವುದು ಚೆನ್ನಾಗಿ ಯಾವುದಾಗತ್ತೆ ಅದನ್ನು ಹುಡುಕಿರ್ತೀನಿ. ಸೊ ಇದು ರವೆ ಉಂಡೆ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ, ನನಗೂ ಸ್ವಲ್ಪ ಫೇವ್ರೆಟ್. ಬಟ್ ಇತ್ತೀಚೆಗೆ ಮಾಡೋದು ಕಡಿಮೆ ಮಾಡೀನಿ. ಸ್ವೀಟ್ಸ್ನ ಅವಾಯ್ಡ್ ಮಾಡೋಣ ಅಂತಂದ್ಬಿಟ್ಟು, ಇಷ್ಟ ಆದರೂ ಮಾಡಲ್ಲ. ಯದುವೀರ್ ಕೇಳ್ದ ಅಂತ ಇದನ್ನು ಮಾಡಿದ್ದಷ್ಟೇ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ವಿ. ಸಂಡೇ ಮಾರ್ನಿಂಗ್ ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ. ಸೊ ಎಲ್ಲೋಗೋದಪ್ಪ ಅಂತ ಅಂದ್ಕೊಂಡ್ರೆ ನಮ್ಮ ಲಿಖಿತ್ ಯಾವುದೊಂದು ಪ್ಲೇಸ್ನ ಹೇಳ್ದ. ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿಲ್ಲ, ಹೆಂಗಿದೆ ನೋಡೋಣ ಅಂತಂದ್ಬಿಟ್ಟು. ಸೊ ಆನ್ ದ ವೇ ನಮಗೆ ಸಕ್ಕರೆಬೈಲು ಸಿಕ್ತು. ಸಂಡೇ ಆಗಿರೋದ್ರಿಂದ ಸಕ್ಕರೆಬೈಲಲ್ಲಿ ಆನೆಗಳು ತುಂಬ ಹೋಗ್ತಿರುತ್ತೆ. ಆ್ಯಂಡ್ ನಾವು ಹೊರಟಾಗ ಕೂಡ ಆಲ್ಮೋಸ್ಟ್ ಒಂದು 12:30 ಮೇಲಾಗಿತ್ತು. ಸೊ ಹಾಗಾಗಿ ಆನೆಗಳೆಲ್ಲ ಕಾಡಿಗೆ ಬಿಡೋ ಟೈಮಲ್ಲಿ ನಾವು ಹೋದ್ವಿ. ಇದು ಸಿಕ್ತು. ಅವೆಲ್ಲ ಹೊರಗಡೆ ಹೋಗ್ತಾಯಿದ್ದು. ಒಂದು ಸ್ವಲ್ಪ ಹಾಗೆ ನಾವೇನು ಎಂಟ್ರಿ ಫೀ ಇದೆಲ್ಲ ಕೊಟ್ಟು ಒಳಗೆ ಹೋಗಲಿಲ್ಲ, ಎಲ್ಲ ಆಲ್ರೆಡಿ ಹೊರಗೆ ಹೋಗ್ತಾಯಿತ್ತು. ಹೊರಗಡೆ ನಿಂತ್ಕೊಂಡು ನೋಡಿಕೊಂಡು ಹಾಗೆ ಹೊರಟ್ವಿ. ಇದನ್ನು ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಇಲ್ಲೇ ಇರ್ತೀವಿ. ಎಸ್ ಫ್ರೆಂಡ್ಸ್, ಸೊ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಂದರೆ, ಯಾಕೆ ನನಗೊಂದು ಸ್ವಲ್ಪ ಭಯನೇ ಆಗಿಬಿಡ್ತು. ಇಲ್ಲಿ ಯಾರ್ಯಾರು ಇಲ್ಲ ಪ್ಲೇಸಲ್ಲಿ. ಪ್ಲೇಸ್ ಚೆನ್ನಾಗಿದೆ, ಬಟ್ ಯಾವ ವೆಹಿಕಲ್ಸು ಇಲ್ಲ, ಒಂಥರ ಕಾಡೊಳಗೆ ಬಂದಂಗಿದೆ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ತಾಳಿ, ಕಾಣಿಸ್ತಾ ಇದೆಯಾ ಅದು? ಇಲ್ಲಿ ನೋಡ್ರಿ, ಈ ಥರ ಒಂದು ಇದಿದೆ. ಏನು ಹೇಳೋದು, ಚಾನಲ್ ಅನ್ನೋದು ಏನು ಹೇಳೋದು, ನಿಲ್ಲಕ್ಕೆ ಭಯ ಆಗ್ತಾಯಿದೆ. ಕರೆಕ್ಟ್ ಇಲ್ಲಿ ಒಳಗಡೆ ಒಂದು ಹಾವು, ಮರಿ ಹಾವು ಕಾಣಿಸ್ತು. ನಮ್ಮ ಎದುರಿಗೆ ಒಳಗೆ ಹೋಗ್ಬಿಡ್ತದು ಗಲಾಟೆಗೆ. ನಂಗೆ ಒಬ್ಳಿಗೆ ಬಿಟ್ಟೋಗಿದ್ದಾರೆ ಇಲ್ಲಿ. ಓ ಮೈ ಗಾಡ್. ಸೊ ಸುಮ್ಮನೆ ಬರೋಣ ಅಂತ ಹೊರಟಿದ್ದು ಮನೆಯಿಂದ. ನಾವು ಮನೆ ಬಿಟ್ಟಾಗಲೇ 12:30 ಆಗಿತ್ತು. ಬಂದಿದ್ದೀನಿ ಪ್ಲೇಸ್ಗೆ. ಹೆಂಗಿದೆ ಅಂದರೆ ಕಾಡು, ಫುಲ್ಲು ಸುತ್ತ ಕಾಡು. ಯಪ್ಪ, ಎಂತೆಂಥ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಲಿಖಿತ್ ಹೇಳಿದ್ದು. ನಾವು ಬೇರೆ ಕಡೆ ಹೋಗೋಣ ಅಂದರೆ ಇಲ್ಲಿ ಬರೋಣ ಅಂತ ಬಂದಿದ್ದು. ಬರ್ರಿ ಬೇಗ, ನಾನು ಒಬ್ಬಳೇ ಇದ್ದೀನಿ. ಬೇಗ ಬರ್ರಿ, ಒಬ್ಬಳೇ ಇದ್ದೀನಿ, ಭಯ ಆಗುತ್ತೆ. ಹಾಂ ಬರ್ರಿ. ಚೆನ್ನಾಗಿದೆ ಅಲ್ಲ ಇದು? ಚೆನ್ನಾಗಿದೆ ಅಲ್ಲ? ಹುಷಾರಾಗಿರಿ. ಎಸ್ ಫ್ರೆಂಡ್ಸ್, ಸೊ ಪ್ಲೇಸ್ ತುಂಬ ಚೆನ್ನಾಗಿದೆ. ಇದು ಅಬ್ಬೆಗುಂಡಿ ಫಾಲ್ಸ್ ಅಂತ ಅಂದ್ಬಿಟ್ಟು. ಆಗಲ್ಲ, ನೀರು ಪ್ರೆಷರ್ ಇದೆ. ಸಖತ್ತಾಗಿದೆ ಮಾತ್ರ. ಹೋಗ್ಬೋದು ಸೇಫ್ ಜಾಗ ನೋಡೋಣ. ಇದು ಒಂದು ಚೆಕ್ ಡ್ಯಾಮ್ ಅಂತ ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಬಟ್ ನೀರು ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ದೊಡ್ಡ ಫಾಲ್ಸ್ ಥರ ಸೌಂಡ್ ಬರ್ತಿದೆ. ಮಾತ್ರ ತುಂಬ ಖುಷಿ ಅನಿಸುತ್ತೆ ಹೋಗಿ ಅಲ್ಲಿ ನೋಡಿದ್ಮೇಲೆ. ತುಂಬ ಕಡಿಮೆ ಜನ ಈ ಪ್ಲೇಸಿಗೆ ವಿಸಿಟ್ ಮಾಡೋದು. ಯಾಕೆ ಅಂತ ಮುಂದೆ ಹೇಳಿ. ಅಲ್ಲ, ಬೀಳ್ತಾ ಇದೆ ಮತ್ತೆ ಇಲ್ಲಿ ಹೆಂಗಿದೆ ಅಂದರೆ, ಒಂಥರ ಕಾಡೊಳಗೆ ದಾರಿ ಮಾಡ್ಕೊಂಡು ಉಸ್ಕೊಂಡು ಹೋಗೋ ಥರ ಇದೆ. ಸೊ ಗೊತ್ತೇ ಆಗಲ್ಲ ಅಲ್ಲಿ ದಾರಿ ಇದೆ ಅಂತಂದ್ಬಿಟ್ಟು. ಅಲ್ಲಿ ನೀರು ಬೀಳ್ತಾ ಇತ್ತಲ್ಲ, ಅಲ್ಲಿ ಆಟಾಡೋಕ್ಕೆ ಆಗಲ್ಲ. ಫುಲ್ ಗುಂಡಿ ಥರ, ಆಮೇಲೆ ಜಾರೋ ಥರ ಎಲ್ಲ ಇದೆ. ಹಂಗಾಗಿ ಸ್ವಲ್ಪ ನೀರಲ್ಲಿ ಆಟಾಡ್ಬೇಕು ನಮ್ಮ ಮಕ್ಕಳು ಅಂತಂದ್ಬಿಟ್ಟು ಇಲ್ಲೆಲ್ಲೋ ಸ್ವಲ್ಪ ಕೆಳಗಡೆ ನೀರು ಬಿದ್ದು ಹರಿದು ಹೋಗೋ ಜಾಗಕ್ಕೆ ಹೋಗೋಣ ಅಂತ. ಸರ್ಕಸ್ ಮಾಡಬೇಕು. ನಿಧಾನಕ್ಕೆ ಇಳಿಸ್ರಿ ಅವನಿಗೆ. ಹುಷಾರು, ನಿಧಾನಕ್ಕೆ ಇಳಿ. ಇಳಿ, ಏನಾಗಲ್ಲ. ಇವನಂತೂ ಹೆದರ್ಕೊಂತಾನಪ್ಪ. ಹಾಂ, ಶಾರ್ಟ್ ಇಲ್ಲ ಅವನಿಗೆ, ಶಾರ್ಟ್ ತೆಗೀರಿ.
ತಂದಿದ್ಯಾ? ಹುಷಾರು, ನೀನು ಹೋಗು, ಫೋಟೋ ಚೆನ್ನಾಗಿ ಬರುತ್ತೆ. ಹುಷಾರು, ಜಾರತ್ತೆ. ನಮಗೆಲ್ಲ ಈ ಥರ ವ್ಯೂ ನೋಡೇ ಖುಷಿ ಪಡ್ತೀವಿ. ಬಟ್ ಮಕ್ಕಳಿಗೆ ನೀರಲ್ಲಿ ಆಟ ಆಡೋದ್ರಿಂದ ಸಂಬಂಧ ಅನ್ನಲ್ವಾ. ಯದುವೀರ್ ನನಗೆ ಇಳಿಸ್ರಿ ಅಂತಿದ್ದ. ನೋಡೋಣ ಎಲ್ಲಿ ಸೇಫ್ ಪ್ಲೇಸ್ ಇದೆ ಅಂತ ನಮ್ಮಲ್ಲಿ ನೋಡ್ತಾನೆ ಇದ್ರು. ಬಟ್ ಇಲ್ಲಿ ಇಳ್ದು ಆಟ ಆಡೋ ಅಂಥ ಸೇಫ್ ಪ್ಲೇಸ್ ನಮಗೆಲ್ಲೂ ಸಿಗಲಿಲ್ಲ. ಆ್ಯಂಡ್ ಲಿಖಿತ್ ಬಂದುಬಿಟ್ಟು ಹೆದರ್ಕೊಂಬಿಟ್ಟ. ಸ್ಟಾರ್ಟಿಂಗಲ್ಲೇ ಹಾವು ಹೊಡೆದಾಗಿಂದ ನಾನು ಇಳಿಯಲ್ಲಪ್ಪ ಬೇಡ ಅಂತ. ಎಸ್ ಫ್ರೆಂಡ್ಸ್, ಸೊ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಈಗ ಸುಮಾರು ಹೊತ್ತಾಯಿತು. ಅಲ್ಲಿಂದ ನಾವು ಹೊರಟಿದ್ದು ಅರೌಂಡ್ 3:30, 4 ಅಂತ ಅನ್ಕೊತೀನಿ. ಅಲ್ಲೆಲ್ಲೂ ಊಟನೂ ಮಾಡಲಿಲ್ಲ, ಯಾಕಂದರೆ ನಾವು ತೀರ್ಥಹಳ್ಳಿವರೆಗೂ ಹೋಗಲ್ಲ, ಅಲ್ಲೇ ಕ್ರಾಸ್ ಮಾಡ್ತೀವಿ. ಮುಡ್ಬಾ ಕ್ರಾಸ್ ಅಂತ ಬರುತ್ತಲ್ಲ, ಅಲ್ಲೇ ಕ್ರಾಸ್ ಮಾಡ್ಕೊಂಡು ಹೋದ್ವಿ. ಅಲ್ಲೆಲ್ಲೂ ಹೋಟ್ಲುಗಳು ಅಷ್ಟೊಂದು ಚೆನ್ನಾಗಿ ಸಿಗಲಿಲ್ಲ. ಹಾಗಾಗ್ಬಿಟ್ಟು ಸೊ ರಿಟರ್ನ್ ಶಿವಮೊಗ್ಗ ಬಂದು ಊಟ ಮಾಡೋತ್ತಿಗೆ 4:30 ಗಂಟೆ. ಮತ್ತೆ ಬಂದುಬಿಟ್ಟು ಇಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಇವಾಗ ಏನು ಮಾಡ್ಕೊಂಡು ಕೂತಿದ್ದೀನಿ ಅಂದರೆ, ಬಟ್ಟೆ ಎಲ್ಲ ತೆಗೆದು ವಾರ್ಡ್ರೋಬಿಂದ ಎಲ್ಲ ತೆಗೆದು ಹಿಂಗೆ ಬಿಸಾಕಿದ್ದೀನಿ. ಸೊ ಒಂದಷ್ಟು ಜೋಡಿಸೋದೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಇವಾಗ ಒಂದಿಷ್ಟೆಲ್ಲ ಕ್ಲೀನ್ ಮಾಡಿ ಇಡೋಣ ಅಂತಂದ್ಬಿಟ್ಟು. ಹೆಂಗಾಗಿರುತ್ತೆ ಅಂದರೆ, ಒಂದು ನೀಟ್ ಮಾಡಿ ಇಡ್ತೀನಿ. ಅರೌಂಡ್ ಒಂದು 8 ದಿವಸ ನೀಟಾಗಿರುತ್ತೆ. ಆಮೇಲೆ ಎಳ್ಕೊಂಡು ಎಲ್ಲ ಫುಲ್ಲು ಗಬ್ಬೆದೋಗುತ್ತೆ. ಸೊ ಅದು ಕ್ಲೀನ್ ಮಾಡ್ತಾನೇ ಇರಬೇಕು. ಒಂದು ರಾಶಿ ಬಟ್ಟೆಗಳಿದೆ. ಇದರಲ್ಲಿ ಎಷ್ಟೊಂದು ಬಟ್ಟೆಗಳು ವೇರೇ ಮಾಡಿಲ್ಲ. ಕೆಲವೊಂದನ್ನು ತರಿಸ್ಕೊಂಡು ವರ್ಷಗಟ್ಟಲೆ ಆದರೂ ವೇರ್ ಮಾಡಿಲ್ಲ ಅಂಥದ್ದೆಲ್ಲ ಇದೆ. ಅದು ಯಾವಾಗ ವೇರ್ ಮಾಡ್ತೀನೋ. ಇದೊಂದು ಟೀ ಶರ್ಟ್ ತುಂಬ ಇಷ್ಟಪಟ್ಟು ತೊಗೊಂಡೆ. ಚೆನ್ನಾಗಿ ಕಾಣೋದು ಹಾಕಿದ್ರೆ. ಬಟ್ ಯಾಕಂದರೆ ಇವಾಗ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಫಿಟ್ಟಿಂಗ್ ಕಾಣುತ್ತೆ. ತುಂಬ ಬಾಡಿ ಫಿಟ್ಟಿಂಗ್ ಡ್ರೆಸ್ಗಳು ಹಾಕೋದು ಬಿಟ್ಟು ತುಂಬ ದಿವಸ ಆಯ್ತು ನಾನು. ಹಾಗಾಗಿ ತುಂಬ ಫಿಟ್ಟಿಂಗ್ ಕಾಣುತ್ತಲ್ಲ ಅಂತಂದ್ಬಿಟ್ಟು. ಆ್ಯಂಡ್ ಕ್ಲಾತ್ ಬೇರೆ ಸ್ವಲ್ಪ ತಿನ್ನಿದೆ ಇದು. ಸೊ ಹಂಗಾಗಿ ಇದನ್ನೆಲ್ಲೂ ಹಾಕೋಕ್ಕೆ ಅವಕಾಶನೇ ಸಿಕ್ಕಿಲ್ಲ. ನೋಡೋಣ ಯಾವತ್ತು ಹಾಕೊತೀನಿ ಗೊತ್ತಿಲ್ಲ. ಮೇ ಬಿ ಇದಕ್ಕೆ ಸೂಟ್ ಆಗೋ ಥರ ಒಂದೇನಾರ ಪ್ಯಾಂಟ್ ತೊಗೋಬೇಕು. ಮಾಮ್ಸ್ ಫಿಟ್ ಪ್ಯಾಂಟ್ ಬರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ಜೀನ್ಸಿಗೆ ತುಂಬ ಫಿಟ್ ಅನಿಸುತ್ತೆ. ಅದು ತೊಗೊಂಡ್ಮೇಲೆ ಅದು ಹಾಕೋದು ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬಂತದನ್ನು ತೊಗೊಂಡು ಹಾಗೆ ಬಿದ್ದಿದೆ. ಸೊ ಒಂದಿಷ್ಟು ಬಟ್ಟೆಗಳೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಇನ್ನೇನು ಸಂಡೇ ಮುಗ್ದೇ ಹೋಯ್ತು ಕೊನೆಗೂ. ಸಂಡೇ ಅಂದರೆ ಇಷ್ಟೇ ಆಗುತ್ತೆ. ಹೊರಗಡೆ ಹೋಗಿ ತಿರುಗಿ ಬಂದರೆ, ಬೇಗ ಬಂದರೆ ಓಕೆ, ಈ ಥರದ್ದೇನೋ ಕೆಲಸ ಮಾಡ್ಕೊತೀನಿ. ಲೇಟಾಗಿ ಬಂದೆ ಅಂತಂದರೆ ಮಲ್ಕೊಳ್ಳೋದಷ್ಟೇ. ಸೊ ಅಲ್ಲಿಗೆ ಸಂಡೇ ಮುಗ್ದೋಗ್ಬಿಡುತ್ತೆ. ಸೊ ಈಗಿತ್ತು ನಮ್ಮ ಸಂಡೇ ವ್ಲಾಗ್. ಎಸ್ ಫ್ರೆಂಡ್ಸ್, ಸೊ ವ್ಲಾಗ್ಸ್ ಬರೋದು ತುಂಬ ಡಿಲೇ ಆಗ್ತಿದೆ ಅನ್ಕೋತೀನಿ. ತುಂಬ ಮಾಡ್ಬೇಕಂತ ಅಂದ್ಬಿಟ್ಟು. ಆದರೆ ಅದೇನಂದರೆ, ಇದು ಒಂದು ನೈಟ್ ಏನೋ ಕೆಲಸ ಮಾಡಿ ಮಲ್ಕೋತಿಗೆ ಲೇಟ್ ಆಗುತ್ತೆ. ಬೆಳಗ್ಗೆ ವ್ಲಾಗ್ ಮಾಡ್ತೀನಿ ಅಂದರೆ ನಾನು ಬೇಗ ಎದ್ದೇಳಬೇಕು, ನನ್ನ ಕೆಲಸಗಳು. ಸೊ ತುಂಬ ಹೆಕ್ಟಿಕ್ ಅನಿಸಿದೆ. ಬಟ್ ಸ್ಟಿಲ್ ನೋಡೋಣ ಹೆಂಗಾಗುತ್ತೆ ಅಂತ. ಓಕೆನಾ? ಓಕೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ. ನೀರಿಲ್ಲ ಅಂದ್ರೆ ಬಂಡೆಗಳು ಸ್ಕಿಡ್ ಆಗ್ತವೆ, ಸಾಫ್ಟ್ ಇರುತ್ತೆ. ಇದು ನೋಡಿ ಹೆಂಗಿದೆ ನೀರು, ತಿಳಿ ಇದೆ. ಇಲ್ಲಿ ನೋಡಿ ನೀರು ಎಷ್ಟು ಚೆನ್ನಾಗಿದೆ. ಇಂಥ ಒಂದು ನೀರು ಸಿಕ್ಕರೆ ಸಾಕು, ಬಟ್ಟೆಗೆ ಪಾತ್ರೆ ತೊಳೆದ್ಬಿಡ್ತಾರೆ. ಶೋರ್. ಬಾರೋ ನೋಡಿ, ಮರಳಿಗೆ ಅಲ್ಲೆಲ್ಲ ಬಂಗಾರದ ಬೆಲೆ. ಇಲ್ಲಿ ನೋಡಿ, ಇದು ಮಳೆಗಾಲದಲ್ಲಿ ಹೊಳೆ ತುಂಬಿದಾಗ ಬಂದು ನಿಂತಿರೋ ಮರಳು. ಫುಲ್ ಫೈನಲ್ ಫಿನಿಶಿಂಗಿಗೆ ಯೂಸ್ ಮಾಡುವಂಥ ಸಾಫ್ಟ್ ಸ್ಯಾಂಡ್. ಕಾಡಲ್ಲಿ ನಮ್ಮ ಮಲೆ ದಾಟ ಆದಂಗಾಗಿದೆ. ಒಂಥರ ಚೆನ್ನಾಗಿದೆ. ನಾವು ಯಾವಾಗಲೂ ಗ್ರೂಪಲ್ಲಿ ಬರ್ತಿದ್ವಲ್ಲ, ಎಲ್ಲಿ ಸ್ನೇಕ್ ಸ್ಕಿನ್ನ ಗ್ರೂಪಲ್ಲಿ ಬರ್ತಿದ್ವಿ. ಇವಾಗ ಹಿಂಗೆ ಬಂದಿದ್ದೀವಿ. ಹಾವಿನ ಪೊರೆ ನೋಡಿ ಗಾಯ್ಸಿತ್ತು, ಹತ್ರದಿಂದ ನೋಡ್ತಾ ಇರೋದು. ಮೈ ಗಾಡ್, ಏನು ಮಾಡಲ್ಲ ಬಾರ. ಅದ್ರ ನಮ್ಮ ಲಿಕ್ಕಿದ್ ಅಂತ ಫುಲ್ಲು ಡರ್ರು. ಆಗಲೇ ಬರ್ತಾ ಒಂದು ಹಾವು ನೋಡಿದ್ನ ಸಣ್ಣದು. ಇವಾಗ ಅದು ಹಾವಿನ ಪೊರೆ ನೋಡಿದ ತಕ್ಷಣ ಬೇಡ, ಹೋಗೋಣ ವಾಪಸ್ ಹೋಗೋಣ ಅಂತ. ಏನು ನಮ್ಮ ಲಿಕ್ಕಿದ್ ಸ್ವಲ್ಪನೂ ಅಡ್ವೆಂಚರಸ್ಸಿಗೆಲ್ಲ ಇದ್ರತಾನೆ. ಹಾಂ, ಕರ್ಕೊಂಬಂದು ಅಂದರೆ ಬೇರೆ ಥರದ್ದೆಲ್ಲ ಆಡ್ತಾನೆ ಗೇಮ್ಸ್ ಎಷ್ಟಾದರೂ ಇದ್ರೂ. ಈ ಇದ್ರುಗಳಲ್ಲಿ, ವಾಟರ್ ಪಾರ್ಕ್ಗಳಲ್ಲಿ ಈ ಥರದಕ್ಕೆ ಮಾತ್ರ ಹೆದರ್ತಾನೆ. ಬಾರ, ಹಂಗೆಲ್ಲ ಮಾಡಬೇಡ. ನಮ್ಮ ಯದುವೀರ್ ಮಾತ್ರ ಫುಲ್ ಡೇರಿಂಗ್ ಬಾಯ್.
ಹೌದು ದೇರಿಂಗೆ ಅವನು. ಜಾರತ್ ಹುಷಾರು ಮಗ್ನೆ. ಎಸ್ ಫ್ರೆಂಡ್ಸ್, ಪ್ಲೇಸ್ ನೋಡೋಕೆ ಚೆನ್ನಾಗಿದೆ, ಬಟ್ ಇಲ್ಲಿ ಜಾಸ್ತಿ ಜನ ಯಾರೂ ಬರೋಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಜನಗಳು ಜಾಸ್ತಿ ಇಲ್ಲ. ಇಲ್ಲಿ ನೋಡೋಕೆ ಚೆನ್ನಾಗಿದೆ ಅಷ್ಟೇ, ಆಟ ಆಡೋಕ್ಕೆಲ್ಲ ಅಷ್ಟು ಸೇಫ್ ಇಲ್ಲ, ತುಂಬ ಆಳ ಇದೆ. ಆಮೇಲೆ ಬಂಡೆಗಳು ಜಾಸ್ತಿ, ಎಲ್ಲ ಆಳ ಇದೆ ಅಂತ ಗೊತ್ತಾಗಲ್ಲ. ಇಲ್ಲಿ ಲೋಕಲೈಟ್ಸ್ ಹೇಳೋದು ಆಳ ಇದೆ, ಹುಷಾರು, ಆಟ ಆಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಇದುವರೆಗೆ ಅದಕ್ಕೆ ಒಂಚೂರು ಜಾಗ ನೋಡ್ಬಿಟ್ಟು ನಮ್ಮ ಮನೆಯವರು ಸುಮ್ಮನೆ ಹಾಗೆ ಕೈ ಹಿಡಿದು ಅಲ್ಲೇ ತುದಿಲಿ ಆಟ ಆಡಿಸ್ತಿದ್ದಾರೆ. ಎಲ್ಲ ಕಡೆ ಎಲ್ಲಿ ಗುಂಡಿ ಆಳಗಳು ತುಂಬ, ಹಾಗಾಗಿ ಮೇ ಬಿ ಯಾರು ಜನ ಜಾಸ್ತಿ ಬರಲ್ಲ ಅನ್ಕೋತೀನಿ.